ಹಲೋ, ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಸ್ಪೆಷಲ್ ಆಗಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಅಳತೆ, ಬೊಂಬಾಟ್ ರುಚಿ. ನೀವು ಯಾವುದೇ ಅಂಗಡಿಲಿ ಪೌಡರ್ ತಂದು ಮಾಡಿದ್ರೆ ಇಷ್ಟು ರುಚಿಯಾಗಿ ವಾಂಗಿಬಾತ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಬೌಲ್ ಹಸಿ ತೆಂಗಿನ ತುರಿ ತೊಗೋಬೇಕು. ಆಯಿಲು, ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಗೋಡಂಬಿ, ಹಾಗೆ ಕರಿಬೇವಿನ ಸೊಪ್ಪು, ರುಚಿಗೆ ಉಪ್ಪು, ಹಾಗೆ ವಾಂಗಿಬಾತ್ ಪೌಡ್ರು. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲಿಂಕು ನೋಡ್ಕೊಳ್ಳಿ. 3 ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ. ಇವಾಗ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ ಇಂಗು, ಒಂದು ನಿಂಬೆಹಣ್ಣು, ಹಾಗೆ ಬದನೆಕಾಯಿನ ನಾವು ಮೈಸೂರು ಬದನೆಕಾಯಿ ಹೇಳ್ತಾರೆ, ವಾಂಗಿಬಾತ್ ಬದನೆಕಾಯಿನ ಕಟ್ ಮಾಡಿ ಈ ಥರ ನೀರಲ್ಲಿ ನೆನೆಸಿಟ್ಕೋಬೇಕು. ಉಪ್ಪು ಹಾಕಿ, ಉಪ್ಪು ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ. ಮತ್ತು ಹಾಗೆ ಒಂಥರ ಕಪ್ಪು ಇದು ಬಿಟ್ಕೊಳ್ಳುತ್ತೆ, ಅದರಲ್ಲಿ ಕ್ಲೀನಾಗಿ ಆಗುತ್ತೆ. 3 ಜನಕ್ಕಾಗಷ್ಟು ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಶುರು ಮಾಡೋಣ. ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 50 ಗ್ರಾಮ್ಸ್ ಆಯಿಲ್ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈ ವಾಂಗಿಬಾತ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ವಾಂಗಿಬಾತ್ ಇಷ್ಟಪಡದೇ ಇರೋರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಜೊತೆಲೇ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಬೇಯೋ ತನಕ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕ್ಯಾಪ್ಸಿಕಮ್ಮು ಅಂದರೆ ಒಂದು 2 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ವಾಂಗಿಬಾತ್ಗೆ. ವಾಂಗಿಬಾತ್ ಮಾಡುವಾಗ ಪೌಡ್ರನ್ನು ಯಾವಾಗಲೂ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಆವಾಗ ರುಚಿ ಮತ್ತು ಫ್ಲೇವರು ಎರಡೂ ಹೆಚ್ಚು ಕೊಡುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇಂಗು ಹಾಕ್ಕೋಬೇಕು. ಇಂಗು ಮತ್ತು ಹಳದಿ, ಅರಿಶಿನ ಹುಡಿಯನ್ನು ಸ್ವಲ್ಪ ಹಾಕ್ಕೋಬೇಕೀಗ. ಇದು ಒಂದು ದಿವಸ ಮಧ್ಯಾಹ್ನ ಮಾಡಿ ರಾತ್ರಿ ಅಲ್ಲ ನೆಕ್ಸ್ಟ್ ಡೇ ತಿಂದ್ರೂ ಇದು ಕೆಡೋದಿಲ್ಲ. ಪಲಾವೆಲ್ಲ ಮಾಡಿದರೆ ಮಧ್ಯಾಹ್ನ ಆಗಿದ್ರೆ ರಾತ್ರಿ ಕೆಟ್ಟು ಹೋಗುತ್ತೆ. ಬಟ್ ಇದು 1 ಡೇ ಫುಲ್ ಇಟ್ಕೊ ತಿನ್ಬೋದು. ಇವಾಗ ನೆನೆಸಿರೋ ಬದನೆಕಾಯಿನ ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಹಾಕಬೇಕು. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡಬೇಕು. ಇದು 2-3 ನಿಮಿಷ ತೊಗೊಳುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯೋಕೆ ಬಿಡಿ. ನೋಡೋಣ. ಇವಾಗ ಬೆಂದಿದೆ. ಇವಾಗ ಇದಾಗಿದೆ, ಬೆಂದಿದೆ. ಇದು ಚೆನ್ನಾಗಿ ಬದನೆಗೆ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ಇದು ಬೇಯಬೇಕು. ಇವಾಗ ಇದಾಗಿದೆ. ಇದಕ್ಕೆ ಇವಾಗ ನಾವು ವಾಂಗಿಬಾತ್ ಪೌಡರ್ನ ಮಿಕ್ಸ್ ಮಾಡೋಣ. ಇಲ್ಲಿ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಅಂದರೆ ಒಂದು 4 ಜನ ತಿನ್ನುವಷ್ಟು ವಾಂಗಿಬಾತ್ ಮಾಡ್ತಾ ಇರೋದ್ರಿಂದ 3 ಸ್ಪೂನ್ ವಾಂಗಿಬಾತ್ ಪೌಡ್ರ್ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಇದಕ್ಕೆ ತೆಂಗಿನ ತುರಿ ಇತ್ತಲ್ಲ, ಹಸಿ ತೆಂಗಿನ ತುರಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾಂಗಿಬಾತ್ ಪೌಡ್ರ್ ಮಾಡೋದು ಅಷ್ಟೇ ತುಂಬ ಈಸಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಬೇಕಾಗಿತ್ತು. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಬಿಟ್ಕೊಳ್ಳೋಣ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ ಮನೇಲಿ. ಹಾಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ರೈಸ್ ಹಾಕೋಣ. ರೈಸ್ ಹಾಕಿ ಚೆನ್ನಾಗಿ ಗೊಜ್ಜಲ್ಲಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಳಿ. ಬೇಕಂತಂದರೆ ಹುಳಿನೂ ಸಾಕಾಗಿಲ್ಲ ಅಂತಂದರೆ ನಿಂಬೆ ರಸವನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ವಾಂಗಿಬಾತ್ ರೆಡಿ. ಸೂಪರ್ ಅಂದರೆ ಸೂಪರ್ ಇರುತ್ತೆ. ನೀವು ಮಾಡ್ಕೊಳ್ಳಿ ಒಂದು, ಅವಾಗ ಹೇಳ್ತೀರಾ ಬೊಂಬಾಟ್ ರುಚಿ ಅಂತ. ಮನೆಯಲ್ಲಿ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಕ್ಕಿ ಡಬ್ಬದ ಅಂಚಿಗೆ ಹರಳೆಣ್ಣೆ ಸವರಿಟ್ರೆ ಅಕ್ಕಿಗೆ ಹುಳ ಬರೋದಿಲ್ಲ. ಇದು ಇವತ್ತಿನ ಕಿವಿ ಮಾತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.